ಎಲ್ಲ ದೇವರು ಎಲ್ಲ ಅವನೇ ನೋಡ್ಕೊಳ್ತಾನೆ. ಈ ಥರ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇರ್ತೀವಿ. ಸಣ್ಣ ಹುಲ್ಕಡ್ಡಿನೂ ಅವನಿಲ್ಲದೆ ಅಲ್ಲಾಡಲ್ಲ, ನಂದೇನೂ ಇಲ್ಲ, ಎಲ್ಲ ಒಂದೇ. ಅದರಲ್ಲೂ ದಾಸರ ಪದ ಬರೆದಿದ್ದಾರೆ, ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ಅವ್ರು ಎಷ್ಟು ಭಾವಿಸ್ಕೊಂಡು ಏನು ಅರ್ಥದಲ್ಲಿ ಬರೆದಿದ್ದಾರೋ, ಆದರೆ ಅದನ್ನು ಹೇಳ್ಬಿಡ್ತೀವಿ. ಮಾಡೋದೆಲ್ಲ ಮಾಡಿಬಿಟ್ಟು ಅಪರಾಧಿ ನಾನಲ್ಲ, ಅಪರಾಧ ನನಗಿಲ್ಲ. ತಪ್ಪು ಮಾಡಿದರೆ ಅವನೇ ಮಾಡಿಸಿದ್ದು, ಅವನು ಯಾಕೆ ಮಾಡಿಸೋದು ಅವರೇ, ಪನಿಷ್ಮೆಂಟ್ ಕೊಡೋದು ಅವರೇ, ಹೀಗೆಲ್ಲ ಮಾತಾಡ್ತಾರೆ. ನಾನೇ ಮಾಡೋದು ಅಥವಾ ಅವನು ಮಾಡೋದು, ನಾ ಮಾಡೋದು ಆದರೆ ಎಲ್ಲದಕ್ಕೂ ನಾನು ಜವಾಬ್ದಾರಿ. ನಾನು ಮಾಡೋದು ಅವ್ನು ಮಾಡೋದು, ಕೆಲವು ನಾನು ಮಾಡೋದು ಅನಿಸುತ್ತೆ, ಕೆಲವು ಅವ್ನು ಮಾಡ್ತಿರೋದು ಅನಿಸುತ್ತೆ. ಈ ಡೌಟಲ್ಲಿದ್ದಾಗ ಸರಿಯಾದ ಗುರುಗಳು ಸಿಗಬೇಕು, ಕಲಿಯೋಕ್ಕೆ ಆಸಕ್ತಿ ಇರಬೇಕು. ಆ ಪ್ರಶ್ನೆ ಬಂದಾಗ ನಾನು ಪ್ರಥಮವಾಗಿ ಈ ಥರ ಪ್ರಶ್ನೆಗಳು ಬರುತ್ತೆ. ಯಾಕೆ ದೇವರು ನನಗೆ ಕಷ್ಟ ಕೊಡ್ತಾನೆ? ಇದಕ್ಕೆಲ್ಲ ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಕರ್ಮ ಥಿಯರಿ ಗೊತ್ತಿರಲ್ಲ, ಯಾವ್ದು ನಂಬಬೇಕು ಯಾವ್ದು ನಂಬಾರ್ದು ಅಂತ ಗೊತ್ತಿರಲ್ಲ. ಆವಾಗ ಕೆಲವರು ಏನು ಹೇಳಿದ್ರು ನಂಬಲ್ಲ, ಅಂಥವ್ರಿಗೇನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ. ಹೀಗೆ ನಮಗೆ ಈ ಪ್ರಶ್ನೆ ಬಂದು ತಿಳ್ಕೊಬೇಕು ಅಂದಾಗ ಖಂಡಿತ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅವನೇ ಪ್ರಾಂಪ್ಟ್ ಮಾಡ್ತಾನೆ ಒಳಗಡೆಯಿಂದ. ಆವಾಗ ಗೊತ್ತಾಗುತ್ತೆ, ಹೌದು ನಾನು ಅಜ್ಞಾನದಲ್ಲಿ ಇದ್ದದ್ದು ನನ್ನ ಕರ್ಮದಿಂದ, ಅದನ್ನು ಬಿಡಿಸೋಕ್ಕೆ ಅವನು ಪರಮಾತ್ಮ ನನಗೆ ಜ್ಞಾನ ಕೊಟ್ಟ. ಹೀಗೆ ನಿಮ್ಮದೇ ಒಂದು ರೀತಿಯಲ್ಲಿ ಅದನ್ನು ಸಮರ್ಥಿಸ್ಕೊಳ್ತಾ ಸತ್ಯವನ್ನು ತಿಳ್ಕೊಳ್ತೀರ. ಇದಕ್ಕೆ ಇಂಟ್ರಾಸ್ಪೆಕ್ಷನ್ ಆಗಬೇಕು, ಆತ್ಮ ಸಂಶೋಧನೆ ಬೇಕೇ ಬೇಕು.